ಎಲ್ಲರಿಗೂ ನಮಸ್ಕಾರ. ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ. ಈಗ ನಾನು ಮಾಡ್ತಾ ಇರೋ ಸ್ವೀಟು ಯಾವುದೇ ಬೇಕ್ರಿ ಸ್ವೀಟ್ಗಿಂತನೂ ಕಡಿಮೆ ಇರಲ್ಲ. ಮತ್ತು ಈ ಒಂದು ಸ್ವೀಟ್ ಮಾಡೋದಕ್ಕೆ ಎಣ್ಣೆ ಆಗಲಿ, ತುಪ್ಪ ಆಗಲಿ ಅಥವಾ ಗ್ಯಾಸ್ ಸ್ಟವ್ ಆಗಲಿ ಏನೂ ಬೇಡ. ಬೇಕ್ರಿನಲ್ಲಿ ಸಿಗೋ ಸ್ವೀಟ್ಗಿಂತನೂ ತುಂಬಾ ರುಚಿಯಾಗಿರುವಂಥ ಈ ಸ್ವೀಟ್ನ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಹುರಿಗಡಲೆಯನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಅಳತೆ ತುಂಬ ಮುಖ್ಯ ಆಗುತ್ತೆ, ಅದಕ್ಕೋಸ್ಕರ ಅಳತೆ ನೋಡಿ ನೀವು ಯೂಸ್ ಮಾಡಬೇಕು. ನಾನಿಲ್ಲಿ 1 ಕಪ್ ಅಳತೆನಲ್ಲಿ ಹುರಿಗಡಲೆ ತೊಗೊಂಡಿದ್ದೀನಿ. ಈ ಒಂದು ಹುರಿಗಡಲೆಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನೋಡಿ, ಈ ರೀತಿ ಎಷ್ಟು ಸ್ಮೂತಾಗಿ ಪೌಡರ್ ಆಗಿದೆ ಅಂತ ನೋಡಿ. ಈ ರೀತಿ ನಾವು ಪೌಡರ್ನ ಮಿಕ್ಸಿ ಜಾರ್ನಲ್ಲಿ ಹಾಕಿ ಮಾಡ್ಕೊಳ್ಬೇಕು. ಎಷ್ಟು ಸ್ಮೂತಾಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವೀಟು. ನೋಡಿ ಈ ರೀತಿ ಎಷ್ಟು ಫೈನಾಗಿ ಪೌಡರ್ ಬಂದಿದೆ ಅಂತ. ಸೊ ಈ ರೀತಿ ಪೌಡರ್ನ ನಾವು ಮಾಡಿಕೊಂಡು ಇದನ್ನು ನಾನೀಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದನ್ನು ಬೇಕಾದರೂ ನೀವು ಜರಡಿ ಕೂಡ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಈಗ ಅದೇ ಮಿಕ್ಸಿ ಜಾರ್ನ ತಗೊಂಡು ಹುರಿಗಡಲೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ. ಸಕ್ಕರೆನ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ಕೂಡ ಸಾಫ್ಟಾಗಿ ನಾವು ಪೌಡರ್ ರೀತಿ ಮಾಡ್ಕೊಳ್ಬೇಕು. ನೋಡ್ಬೋದು ಎಷ್ಟು ಫೈನ್ ಪೌಡರ್ ಆಗಿದೆ ಅಂತ. ಸೊ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ. ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಸಾಫ್ಟ್ ಆಗಿರುವಂಥ ಒಂದು ಸಕ್ಕರೆ ಪೌಡರ್ಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಹಾಲನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೋಬೇಕು, ಸ್ವಲ್ಪನೇ ಹಾಕ್ಕೊಂಡು ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಈ ಹಾಲನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಇದು ಟೋಟಲ್ ಆಗಿ ಒಂದು ಕ್ರೀಮಿ ಟೆಕ್ಸ್ಚರ್ ಆಗಿ ಬರಬೇಕು. ಅಂದರೆ ಫುಲ್ ಒಂದು ರೀತಿ ಕ್ರೀಮ್ ಹೇಗಿರುತ್ತೆ ಆ ಒಂದು ಟೆಕ್ಸ್ಚರ್ ಬರೋವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಏನಿದೆ ಆ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಜಸ್ಟ್ ಮಿಕ್ಸ್ ಮಾಡಬೇಕು, ಇದ್ರಲ್ಲಿ ನೀರು ಏನು ಯೂಸ್ ಮಾಡೋ ಹಾಗಿಲ್ಲ. ಇಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಹಾಲು ಮಾತ್ರ ಯೂಸ್ ಮಾಡಿದ್ದೀನಿ. ನೋಡಿ ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬಂದಮೇಲೆ ಆಗಲೇ ಏನು ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಹುರಿಗಡಲೆ, ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಮತ್ತೆ ಆ ಒಂದು ಮಿಶ್ರಣ ಜೊತೆಗೆ ನಾವು ಈ ಪೌಡರ್ನ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇಲ್ಲಿ ಯಾವುದು ಗಂಟೆನೂ ಕಟ್ಟಲ್ಲ, ಮತ್ತು ನಾವಿಲ್ಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನನ್ನೂ ಕೂಡ ಯೂಸ್ ಮಾಡ್ತಿಲ್ಲ. ನಿಮಗೆ ಬೇಕು ಅನ್ನೋದಾದರೆ ತುಪ್ಪನ ಕೂಡ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ನೀವು ಕರಗಿಸಿ ಹಾಕ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಹಾಕದೇ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ರೀತಿ ನಾವು ನೋಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈಗ ಇದು ಸ್ವಲ್ಪ ಇನ್ನೂ ತರಿಯಾಗಿ, ಅಂದರೆ ಇನ್ನೂ ನೀಟಾಗಿ ಉಂಡೆ ಕಟ್ಟೋ ರೀತಿ ಬಂದಿಲ್ಲ. ಅದಕ್ಕೋಸ್ಕರ ಉಳಿದಿರುವಂಥ ಇನ್ನೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೋಬೇಕು. ಸೊ ನಾನಿಲ್ಲಿ 1/4 ಕಪ್ ಆಗುವಷ್ಟು ಹಾಲನ್ನು ಯೂಸ್ ಮಾಡಿದ್ದೀನಿ. ನೋಡಿ ಈ ರೀತಿ ಉಳಿದಿರುವಂಥ ಹಾಲನ್ನು ಹಾಕಿದ್ಮೇಲೆ ಒಂದು ರೀತಿ ಉಂಡೆ ರೀತಿ ಬರ್ತಾ ಇದೆ. ಈ ರೀತಿ ಮಿಕ್ಸ್ ಮಾಡ್ತಾ ಇದರಲ್ಲಿ ನೋಡಿ ಈ ರೀತಿ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ. ಈಗ ಇದನ್ನು ನಾವು ಕೈಯಲ್ಲಿ ಸ್ವಲ್ಪ ನಾದ್ಕೊಳ್ಬೇಕು. ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡಾಗ ಅದು ಕರೆಕ್ಟಾಗಿ ಸ್ವೀಟ್ ಒಂದು ಟೆಕ್ಸ್ಚರ್ಗೆ ಬರುತ್ತೆ. ಸೊ ಅದರಿಂದ ಈ ರೀತಿ ಕೈಯಲ್ಲಿ ನೀವು ಚೆನ್ನಾಗಿ ನಾದ್ಕೊಳ್ತಾ ಇರಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಈ ಒಂದು ಸ್ವೀಟು ರೆಡಿಯಾಗಿದೆ ಅಂತ. ಸೊ ಈಗ ಬಂದುಬಿಟ್ಟು ನಾನೊಂದು ಟ್ರೇನ ತಗೊಳ್ತಾ ಇದ್ದೀನಿ. ನೀವು ಟ್ರೇ ಇಲ್ಲದೇ ಇದ್ದರೂ ಕೂಡ ಯಾವುದಾದ್ರೂ ಟಿಫನ್ ಬಾಕ್ಸಲ್ಲಿ ತಟ್ಟೆನಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಈ ಥರ ಒಂದು ಟ್ರೇನ ತಗೊಂಡು ಅದಕ್ಕೆ ಬಾದಾಮಿನ ನೋಡಿ ಈ ರೀತಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಸವರಿದ್ದೀನಿ. ಈ ಟ್ರೇಗೆ ತುಪ್ಪ ಸವರಿರುವಂಥ ಟ್ರೇನಲ್ಲಿ ಈ ರೀತಿ ಬಾದಾಮಿ ಪುಡಿಗಳನ್ನು ನಾನಿಲ್ಲಿ ಹರಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಂದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಹರಡ್ಕೊಂಡ ನಂತರ ಸ್ವೀಟ್ನ ಏನು ರೆಡಿ ಮಾಡಿದ್ವಿ ಅದನ್ನು ಈ ರೀತಿ ಶೇಪ್ ಕೊಡೋದಕ್ಕೆ ಈ ರೀತಿ ನಾವು ಈ ಒಂದು ಟ್ರೇನಲ್ಲಿ ಹರಡ್ಕೊಳ್ಬೇಕು. ಇದಕ್ಕೆ ನೀವು ನಿಮಗೆ ಬೇಕಾಗಿರುವಂಥ ಡ್ರೈ ನಟ್ಸ್ನ ಕೂಡ ಯೂಸ್ ಮಾಡ್ಬೋದು. ನೋಡಿ ಈ ರೀತಿ ನೀಟಾಗಿ ಶೇಪ್ ಎಲ್ಲ ಕೊಟ್ಟ ಮೇಲೆ ಇದನ್ನು ನಾನು
1 ಗಂಟೆ ಫ್ರಿಜ್ಜಲ್ಲಿ ಇಡ್ಬೋದು ಅಥವಾ 3ರಿಂದ 4 ಗಂಟೆ ಹೊರಗಡೆ ಗಾಳಿನಲ್ಲಿ ಗಟ್ಟಿಯಾಗೋದಕ್ಕೆ ಬಿಡಬೇಕು. ನಾನಿಲ್ಲಿ ನೋಡಿ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ನಮಗೆ ಬೇಕಾಗಿರುವಂಥ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಗಟ್ಟಿಯಾಗಿದೆ. ನೋಡ್ಬೋದು, ಈ ರೀತಿ ಪ್ರೆಸ್ ಮಾಡಿದಾಗ ಹೊರಗಡೆ ಬರುತ್ತೆ. ಈಗ ಇದನ್ನು ನಾನು ಒಂದು ತಟ್ಟೆನಲ್ಲಿ ಶಿಫ್ಟ್ ಮಾಡ್ಕೊತೀನಿ. ಪ್ಲಾಸ್ಟಿಕ್ ಇರೋದ್ರಿಂದ ಬೇಗ ಹೊರಗಡೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನಿಮಗೆ ಒಂದು ಸ್ವೀಟ್ ರೆಡಿಯಾಗಿದೆ. ಈಗ ಮಕ್ಕಳು ರಜದಲ್ಲಿ ಮನೇಲಿರ್ತಾರೆ, ಅವ್ರಿಗೆ ಹೊರಗಡೆಯಿಂದ ಸ್ವೀಟ್ಸ್ ತಂದ್ಕೊಡೋದು ಅಥವಾ ಹೊರಗಡೆ ಚಾಕ್ಲೇಟ್ಸ್ ಎಲ್ಲ ತಂದ್ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಒಂದು 2 ನಿಮಿಷ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, 2ರಿಂದ 3 ನಿಮಿಷದೊಳಗಡೆ ಇದು ಸ್ವೀಟ್ ರೆಡಿ ಆಗಿಬಿಡುತ್ತೆ. ಇದನ್ನು ನೀವು ಈ ರೀತಿ ಮನೆಯಲ್ಲೇ ಮಾಡಿಕೊಟ್ಟಾಗ ಮಕ್ಕಳು ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ನಮ್ಮ ಕೈಯಾರೆ ಮಕ್ಕಳಿಗೆ ಮಾಡಿಕೊಟ್ವಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ. ಈ ರೀತಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಇರುವಂಥ ಒಂದು ಸ್ವೀಟು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಹಾಲ್ಕೋವಾ ರೀತಿ ಎಷ್ಟು ಸಾಫ್ಟಾಗಿ ಇದೆ ಅಂತ. ಬೇಕ್ರಿ ಸ್ವೀಟ್ಸು ಕೂಡ ಇದ್ರ ಮುಂದೆ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನೋಡ್ಬೋದು ಎಷ್ಟು ಸಾಫ್ಟಾಗಿದೆ. ಈ ಒಂದು ರೆಸಿಪಿಗೆ ನೀವೇ ನೋಡಿದ್ರಲ್ಲ, ಕರೆಕ್ಟಾಗಿ ಅಳತೆನಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಒಂದು ಹದದಲ್ಲಿ ಬರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಸ್ವೀಟ್ಸ್ ಮೇಲೆ ಪಿಸ್ತಾನ ಜೋಡಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ಡ್ರೈ ನಟ್ಸ್ ಬೇಕೋ ಆ ಡ್ರೈ ನಟ್ಸ್ನ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು.